ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಷಾಢ ಮಾಸದಲ್ಲಿ ಶಕ್ತಿ ದೇವರುಗಳ ದರ್ಶನ ಮಾಡೋದು ತುಂಬ ವಿಶೇಷ. ಅಂದರೆ ಕಾಳಿ ರೂಪ, ಪಾರ್ವತಿ ರೂಪ, ದುರ್ಗಾ ಪರಮೇಶ್ವರಿ ಈ ರೀತಿಯಾದ ದೇವಸ್ಥಾನಗಳಲ್ಲಿ ಹೋಗಿ ದರ್ಶನ ಮಾಡೋದು, ಅಲ್ಲಿ ಒಂದು ನಿಂಬೆಹಣ್ಣು ದೀಪ ಹಚ್ಚೋದು ಅಂದರೆ ತುಂಬ ವಿಶೇಷ. ಅದೇ ತಾಯಿಯ ಅಂದರೆ ದುರ್ಗಾ ಮಾತೆಯ ವಿಶಿಷ್ಟವಾದ ದಿನ ಈ ಒಂದು ದುರ್ಗಾಷ್ಟಮಿ ಅಲ್ವಾ. ಈ ಒಂದು ದುರ್ಗಾಷ್ಟಮಿ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದಲ್ಲಿ 2 ಸರಿ ಬರುತ್ತೆ. ಅದರಲ್ಲೂ ಈ ಒಂದು ಆಷಾಢ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಒಂದು ದುರ್ಗಾಷ್ಟಮಿ ಬರೋದ್ರಿಂದ ತುಂಬ ವಿಶೇಷ. ಪ್ರತಿ ಮಂತು ಅಷ್ಟಮಿ ಬಂದೇ ಬರುತ್ತೆ. ಬಟ್ ಆದರೆ ಈ ಒಂದು ಆಷಾಢ ಮಾಸದಲ್ಲಿ ಬಂದಿರುವಂಥ ದುರ್ಗಾಷ್ಟಮಿ ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಇವತ್ತೊಂದು ದಿನ ಮುಕ್ಕೋಟಿ ದೇವರುಗಳಿಗೆ ಅಧಿಪತಿ ಈ ಒಂದು ದುರ್ಗಾ ಪರಮೇಶ್ವರಿ ಅಲ್ವಾ. ಈ ಒಂದು ದುರ್ಗಾ ಮಾತೆ ಮುಕ್ಕೋಟಿ ದೇವರುಗಳ ಅಧಿಪತಿ. ಈ ಒಂದು ತಾಯಿಯ ವಿಶಿಷ್ಟವಾದ ದಿನ ಈ ಒಂದು ಅಷ್ಟಮಿ ದಿನ. ಅಂದರೆ ಈ ಒಂದು ದುರ್ಗಾಷ್ಟಮಿ ದಿನ ನಮ್ಮ ಒಂದು ಸಕಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ತಾಯಿಗೆ ಒಂದು ಅಖಂಡ ಜ್ಯೋತಿನ ಬೆಳಗೋದ್ರಿಂದ ನಮ್ಮ ಎಷ್ಟೋ ಕಷ್ಟಗಳು ಬಗೆಹರಿಯುತ್ತೆ. ಸೊ ಬನ್ನಿ, ಈ ಒಂದು ವಿಡಿಯೋದಲ್ಲಿ ದುರ್ಗಾಷ್ಟಮಿ ದಿನ ಯಾವ ರೀತಿ ತಾಯಿನ ಪೂಜೆ ಮಾಡೋದು, ಯಾವ ರೀತಿಯಾದ ದೀಪನ ಬೆಳಗೋದ್ರಿಂದ ನಮ್ಮ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಆಷಾಢ ಅಂದರೆ ಜುಲೈ ತಿಂಗಳಲ್ಲಿ ದುರ್ಗಾಷ್ಟಮಿ ಯಾವಾಗ ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆಷಾಢ ಮಾಸದ ಅಥವಾ ಜುಲೈ ತಿಂಗಳಲ್ಲಿ ದುರ್ಗಾಷ್ಟಮಿ ಬಂದು ಜುಲೈ 7ನೇ ತಾರೀಕಿದೆ. ಈ ಒಂದು ಅಷ್ಟಮಿಯ ಟೈಮಿಂಗ್ಸ್ ಬಂದು ಜುಲೈ 6ನೇ ತಾರೀಕು ಸಂಜೆ 7 ಗಂಟೆ 49 ನಿಮಿಷದಿಂದ ಜುಲೈ 7ನೇ ತಾರೀಕು 7 ಗಂಟೆ 28 ನಿಮಿಷದವರೆಗೂ ಈ ಒಂದು ದುರ್ಗಾಷ್ಟಮಿಯ ತಿಥಿ ಟೈಮಿಂಗ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಅಷ್ಟಮಿಯ ಪೂಜೆ ಯಾವ ದಿನ ಮಾಡಬೇಕು ಅಂದರೆ ನೀವು ಗುರುವಾರ ಜುಲೈ 7ನೇ ತಾರೀಕು ಈ ಒಂದು ಪೂಜೆನ ಮಾಡಬೇಕಾಗತ್ತೆ. ಇನ್ನು ಈ ಪೂಜೆನ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಅನ್ನೋದಾದರೆ, ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅಥವಾ ಒಂದು ರೀತಿ ಕಾಟ ಇದ್ದರೆ ಅಥವಾ ಒಂದು ಸಾಲ ಸಮಸ್ಯೆಗಳಿದ್ದರೆ, ಯಾರೋ ದುಡ್ಡು ಕೊಟ್ಟು ಸತಾಯಿಸ್ತಾ ಇದ್ದರೆ ಅಥವಾ ನೀವು ದುಡ್ಡು ಕೊಟ್ಟು ಸಿಗಾಕೊಂಡಿದ್ರೆ, ಈ ರೀತಿಯಾದ ಯಾವುದೇ ರೀತಿಯಾದ ಶತ್ರುಗಳ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಆಮೇಲೆ ಯಾವುದಾದ್ರು ಗ್ರಹಗಳ ದೋಷ, ಈ ರೀತಿಯಾದ ದೋಷಗಳಿರೋರು ಈ ಒಂದು ಅಷ್ಟಮಿಯ ಪೂಜೆ ಮಾಡೋದ್ರಿಂದ ಆ ಒಂದು ದೋಷಗಳಿಂದ ನಿವಾರಣೆ ಬೇಗ ಸಿಗುತ್ತೆ. ಸೊ ಆ ಕಾರಣಕ್ಕಾಗಿ ಒಂದು ಅಷ್ಟಮಿ ಪೂಜೆನ ಮಾಡ್ತಾರೆ. ಮನೆಯವರ ಆರೋಗ್ಯ ದೃಷ್ಟಿಯಿಂದ ಕೂಡ ಈ ಒಂದು ವ್ರತನ ಮಾಡೋದು ತುಂಬ ಇಂಪಾರ್ಟೆಂಟು. ಬನ್ನಿ ಇವಾಗ ಪೂಜೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅಷ್ಟಮಿಯ ದಿನ ಗುರುವಾರ ಬೆಳಿಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳೋದು ತುಂಬ ಒಳ್ಳೆಯದು. ಆ ಒಂದು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ನೀವು ಪೂಜೆಗೆ ಸಿದ್ಧತೆನ ಮಾಡ್ಕೋಬೇಕಾಗತ್ತೆ. ಈ ಒಂದು ಪೂಜೆಗೆ ನಾವು ತಾಯಿ ದುರ್ಗಾ ಪರಮೇಶ್ವರಿಯ ಫೋಟೋನ ಇದ್ದರೆ ಬಳಸ್ಕೋಬೋದು, ಅಥವಾ ತಾಯಿಯ ಬೇರೆ ಯಾವುದೇ ರೀತಿಯಾದ ಫೋಟೋ ಅಂದರೆ ಪಾರ್ವತಿ ದೇವಿಯ ಬೇರೆ ಯಾವುದೇ ರೀತಿಯಾದ ಫೋಟೋ ಇದ್ರೂ ಕೂಡ ಈ ಒಂದು ಪೂಜೆಯಲ್ಲಿ ಬಳಸ್ಕೋಬೋದು. ಮೊದಲನೇದಾಗಿ ಪೂಜೆ ಮಾಡುವ ಒಂದು ಜಾಗದಲ್ಲಿ ಫಸ್ಟು ಸ್ವಲ್ಪ ಗಂಜಲನ ಹಾಕ್ಕೊಂಡು ನೆಲನ ಒರೆಸ್ಬೇಕು. ಅಂದರೆ ಪೂಜೆ ಮಾಡುವ ಸ್ಥಳದಲ್ಲಿ ಗಂಜಲ ಹಾಕ್ಕೊಂಡು ಒರೆಸ್ಬಿಟ್ಟು ಅಲ್ಲಿ ಒಂದು ಅಕ್ಕಿ ಹಿಟ್ಟಿಂದ ಒಂದು ರಂಗೋಲಿನ ನೀವು ಬಿಡಿಸ್ಬೇಕು. ಬಿಡಿಸಾದ್ಮೇಲೆ ಒಂದು ಪೀಠನ ಇಡಿ, ಅಂದರೆ ಒಂದು ಮಣೆನ ಇಟ್ಟು ಮಣೆ ಮೇಲೆ ಕೆಂಪು ವಸ್ತ್ರನ ನೀವು ಹಾಕಬೇಕು. ದುರ್ಗಾ ಮಾತೆಯ ಒಂದು ಪೂಜೆಯಲ್ಲಿ ನೀವು ಕೆಂಪು ವಸ್ತ್ರನ ಬಳಸಲೇಬೇಕು. ಸೊ ಹಾಗಾಗಿ ಮಣೆ ಮೇಲೆ ಒಂದು ಕೆಂಪು ಕಲರ್ ಬಟ್ಟೆನ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ತಾಯಿಯ ಫೋಟೋನ ಇಟ್ಟು ತಾಯಿಗೆ ಇಷ್ಟವಾದಂಥ ಕೆಂಪು ಹೂಗಳು ಅಥವಾ ಕೆಂಪು ದಾಸವಾಳ, ಮಲ್ಲಿಗೆ ಹೂಗಳನ್ನೂ ಕೂಡ ನೀವು ಹಾಕಿ ಅಲಂಕಾರನ ಮಾಡಿ ನಂತರ ನೀವು ದೀಪನ ಬೆಳಗಬೇಕು. ದೀಪನ ನೀವು ಆದಷ್ಟು ತುಪ್ಪದಿಂದ ಬೆಳಗಿ ತುಂಬ ವಿಶೇಷ. ಒಮ್ಮೆ ದೀಪ ಹಚ್ಚಿದ ಮೇಲೆ ಒಂದು ವಿಶೇಷವಾದ ದೀಪನ ಈ ಒಂದು ದುರ್ಗಾಷ್ಟಮಿ ದಿನ ಹಚ್ಚಬೇಕು. ಯಾವ ದೀಪ ಅನ್ನೋದಾದರೆ ಅಖಂಡ ನವಧಾನ್ಯ ದೀಪ. ಅಂದರೆ ಅಖಂಡ ಅಂದರೆ ಈ ಒಂದು ಅಷ್ಟಮಿಯ ತಿಥಿ ಸ್ಟಾರ್ಟ್ ಆದತ್ತವಿಂದನೂ, ಅಂದರೆ ನೀವು ಅಷ್ಟಮಿ ತಿಥಿ ಸ್ಟಾರ್ಟ್ ಆಗೋದು ಇನ್ನೊಂದು ದಿನ 7 ಗಂಟೆ 28 ನಿಮಿಷದಿಂದ ಅಲ್ವಾ. ನೀವು ಪೂಜೆನ ಸ್ಟಾರ್ಟ್ ಮಾಡಿದಾಗಿಂದ ಈ ಒಂದು ದೀಪನ ಹಚ್ಚಿದ್ರೆ ಆ ಒಂದು ಅಷ್ಟಮಿ ತಿಥಿ ಮುಗಿಯೋವರೆಗೂ ಈ ಒಂದು ದೀಪ ಉರಿತಾ ಇರಬೇಕು. ಸೊ ಹಾಗಾಗಿ ಇದನ್ನು ಅಖಂಡ ಜ್ಯೋತಿ ಅಂತ ಕರಿತೀವಿ. ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಪೂಜೆ ಮಾಡುವ ಸಮಯದಲ್ಲಿ ಒಂದು ಅಖಂಡ ಜ್ಯೋತಿನ ಬೆಳಗಬೇಕಾಗತ್ತೆ. ಅಖಂಡ ಜ್ಯೋತಿ ಅಂದರೆ ನಾರ್ಮಲ್ ಆಗಿ ನಾವು ಮಣ್ಣಿನ ದೀಪ ಬಳಸ್ತೀವಲ್ವ, ದೊಡ್ಡದಾದಂಥ ಮಣ್ಣಿನ ದೀಪ. ಯಾವ ರೀತಿ ಅಂದರೆ ಈ ರೀತಿಯಾದ ಒಂದು ದೊಡ್ಡ ಮಣ್ಣಿನ ದೀಪನ ತೊಗೊಳ್ಳಿ. ದೊಡ್ಡ ಮಣ್ಣಿನ ದೀಪನ ತಗೊಂಡು ಅದನ್ನು ಚೆನ್ನಾಗಿ ಹಿಂದಿನ ದಿನವೇ ವಾಶ್ ಮಾಡಿ ಇಟ್ಬಿಡಿ. ಯಾವುದಾದ್ರು ಹೋಲ್ಸಿದ್ರೂ ಅದು ವಾಶ್ ಮಾಡಿ ಇಡೋದ್ರಿಂದ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಮತ್ತು ಚೆನ್ನಾಗಿ ವಾಶ್ ಮಾಡಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಇದಕ್ಕೆ ಕಂಪ್ಲೀಟಾಗಿ ದೀಪನ ಪೂರ್ತಿ ಅರಿಶಿಣದಿಂದ ಇದು ಮಾಡಿ ಒರೆಸಿ ಕಂಪ್ಲೀಟ್ ದೀಪಕ್ಕೆ ಅರಿಶಿಣನ ಅರಿಶಿಣ ಹಚ್ಚಾದ್ಮೇಲೆ ಇದಕ್ಕೆ 2 ಜೋಡಿ ಬತ್ತಿ, ಉದ್ದವಾಗಿರೋ ಬತ್ತಿನ ತೆಗೆದು ಹಾಕಬೇಕು. ಅಂದರೆ ಉದ್ದವಾದ ಅಖಂಡ ಜ್ಯೋತಿಗೆ ಅಂತಲೇ ಬತ್ತಿ ಬರುತ್ತೆ, ಅಂಥ ಬತ್ತಿನ ನೀವು ತೊಗೊಂಡು ಬಂದು ಇಟ್ಕೊಂಡು ಈ ಒಂದು ಜ್ಯೋತಿಗೆ ಆ ಒಂದು ಜೋಡಿ ಅಖಂಡ ಬತ್ತಿನ ನೀವು ಹಾಕಿ ನಂತರ ದೀಪದ ತುಂಬ ನೀವು
ತುಪ್ಪನ ಹಚ್ಚಿ. ಎಷ್ಟೋ ಜನಕ್ಕೆ ಈ ಒಂದು ದೊಡ್ಡ ದೀಪಕ್ಕೆ ತುಪ್ಪ ಹಾಕಿ ಹಚ್ಚೋಷ್ಟು ಕಷ್ಟ, ಆದರೆ ನೀವು ಎಳ್ಳೆಣ್ಣೆ ಕೂಡ ಯೂಸ್ ಮಾಡ್ಬೋದು, ಅಥವಾ ಕೊಬ್ಬರಿ ಎಣ್ಣೆನ ನೀವು ಯೂಸ್ ಮಾಡಿ, ತೊಂದರೆ ಇಲ್ಲ. ಅಥವಾ ಮನೇಲಿ ನೀವು ಬಳಸ್ತಿರುವಂಥ ಯಾವುದೇ ದೀಪದ ಆಯಿಲ್ಗಳನ್ನ ನೀವು ಈ ಒಂದು ಜ್ಯೋತಿಗೆ ಬಳಸ್ಬೋದು. ಸೊ ಕಂಪ್ಲೀಟಾಗಿ ದೀಪದ ತುಂಬ ಆಯಿಲ್ನ ಹಾಕಿ ಉದ್ದವಾಗಿರುವಂಥ ಅಖಂಡ ಬತ್ತಿನ ನೀವು ಜೋಡಿಸಿ ರೆಡಿ ಮಾಡ್ಕೋತೀರ. ಆದರೆ ಈ ಒಂದು ದೀಪನ ಒಂದು ವಿಶೇಷವಾದ ತಟ್ಟೆಯಲ್ಲಿ ನೀವು ಇಟ್ಟು ಹಚ್ಚೋದ್ರಿಂದ ನಿಮ್ಮ ಎಂಥದೇ ಗ್ರಹ ದೋಷಗಳು ಅಥವಾ ನಿಮ್ಮಲ್ಲಿಗೆ ಅಂಟಿರುವಂಥ ಒಂದು ಶತ್ರು ಕಾಟಗಳು ದೂರ ಆಗುತ್ತೆ. ಯಾವ ಒಂದು ವಿಶೇಷವಾದ ತಟ್ಟೆನ ರೆಡಿ ಮಾಡ್ಕೋಬೇಕು ಅಂದರೆ, ಈ ಥರ ಒಂದು ಕಂಚಿನ ಪ್ಲೇಟೋ, ತಾಮ್ರದ ಪ್ಲೇಟೋ, ಹಿತ್ತಾಳೆ ಪ್ಲೇಟ್ನೋ ನೀವು ತೆಗೆದಿಟ್ಕೊಳ್ಳಿ. ಸ್ಟೀಲ್ ಪ್ಲೇಟ್ ಬಳಸಬೇಡಿ. ಈ ಥರ ಒಂದು ಪ್ಲೇಟ್ನ ನೀವು ತೆಗೆದಿಟ್ಕೊಂಡು, ಈ ಒಂದು ಪ್ಲೇಟ್ನೂ ಅಷ್ಟೇ ಫಸ್ಟು ಚೆನ್ನಾಗಿ ಒರೆಸಿ ಇಟ್ಟು ರೆಡಿ ಮಾಡಿ ಇಟ್ಕೊಂಡು, ನಂತರ ಈ ಒಂದು ಪ್ಲೇಟ್ಗೆ ಒಂದು ವಿಶೇಷವಾದ ಧಾನ್ಯಗಳನ್ನ ನೀವು ಬಳಸಬೇಕು. ಯಾವ ಧಾನ್ಯಗಳು ಅನ್ನೋದಾದರೆ ನವಧಾನ್ಯಗಳು. ಹೌದು, ನವಧಾನ್ಯಗಳಿಗೆ ತುಂಬ ವಿಶೇಷವಾದ ಶಕ್ತಿ ಇದೆ. ಸೊ ಹಾಗಾಗಿ ಒಂದು ನಮ್ಮಲ್ಲಿಗೆ ಅಂಟಿರುವಂಥ, ನಿಮಗೆ ಎಷ್ಟೋ ಜನ ಯಾವುದೇ ಸಮಸ್ಯೆ ಇದ್ದರೆ ಹೇಳ್ತಾರೆ ನಿಮ್ಗೆ ಯಾವುದೋ ಒಂದು ದೋಷ ಇರಬೇಕು ನೋಡಿ ಅಂತ ಎಂಥದೇ ದೋಷಗಳಿದ್ರೂ ನಿವಾರಣೆ ಆಗುತ್ತೆ. ಸೊ ಹಾಗಾಗಿ ಈ ಥರ ನವಧಾನ್ಯಗಳ ಪ್ಯಾಕೆಟ್ ನಿಮಗೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಈ ರೀತಿಯಾದ ಅಲ್ಲೇ ಹೊಸ್ದಾಗಿ ತನ್ನಿ, ಅಥವಾ ಮನೇಲಿ ಅಡುಗೆಗೆ ಬಳಸ್ತಾ ಇರೋನ ಯೂಸ್ ಮಾಡೋದಕ್ಕಿಂತನೂ ನೀವು ಹೊಸ್ದಾಗಿ ಈ ಥರ ನವಧಾನ್ಯಕ್ಕಿಂತಲೇ ರೆಡಿ ಮಾಡಿರುವಂಥ ನವಧಾನ್ಯ ಪ್ಯಾಕೆಟ್ಗಳನ್ನ ತೊಗೊಂಡು ಬನ್ನಿ. ಕಂಪ್ಲೀಟಾಗಿ 9 ಪ್ಯಾಕೆಟ್ನು ನೀವು ತಂದುಬಿಟ್ಟು, ನೀವು ಒಂದು ಪ್ಲೇಟ್ ತೊಗೊಂಡಿರ್ತೀರ, ಆ ಒಂದು ಪ್ಲೇಟಲ್ಲಿ ನೀವು ಪ್ರತಿಯೊಂದು ಧಾನ್ಯನೂ ನೀವು ಓಪನ್ ಮಾಡಿ ಆ ಒಂದು ಪ್ಲೇಟಲ್ಲಿ ನೀವು ಈ ರೀತಿಯಾಗಿ ಜೋಡಿಸ್ಬೇಕಾಗತ್ತೆ. ಮಿಕ್ಸ್ ಮಾಡಬೇಡಿ. ಒಂದೊಂದು ಸೈಡು ಒಂದೊಂದು ಧಾನ್ಯಗಳನ್ನ ನೀವು ಈ ರೀತಿ ಆ ಪ್ಲೇಟಲ್ಲಿ ಜೋಡಿಸಿ. ಇದು ನಾನು ಸ್ಟೀಲ್ ಪ್ಲೇಟಲ್ಲಿದೆ. ನೀವು ಕಂಚಿನ ಪ್ಲೇಟ್ ತೊಗೊಂಡಿರ್ತೀರಲ್ಲ ದೀಪ ಹಚ್ಚೋಕ್ಕೋಸ್ಕರ, ಆ ಒಂದು ಪ್ಲೇಟಲ್ಲಿ ಈ ರೀತಿ 9 ಧಾನ್ಯಗಳನ್ನು ನೀವು ಒಂದೊಂದು ಕಡೆ ನೀವು ಹಾಕ್ಬಿಟ್ಟು ಅದ್ರ ಮೇಲೆ ನೀವು ದೀಪನ ಇಡೋದ್ರಿಂದ ನಿಮಗೆ ಎಂಥದೇ ಸಮಸ್ಯೆಗಳಿದ್ರೂ ಖಂಡಿತ ದೂರ ಆಗುತ್ತೆ. ಈವನ್ ಕಂಕಣ ಭಾಗ್ಯ ತುಂಬ ಲೇಟ್ ಆಗ್ತಾ ಇರುತ್ತೆ, ಎಷ್ಟೋ ಜನಕ್ಕೆ ಮದುವೆಗಳು ಆಗೋದಿಲ್ಲ ಅಲ್ಲ, ಅಂಥವರು ಕೂಡ ಈ ಒಂದು ದೀಪನ ಹಚ್ಚೋದ್ರಿಂದ ಕೂಡ ನಿಮ್ಮ ಒಂದು ದೋಷಗಳು ಬೇಗ ನಿವಾರಣೆ ಆಗುತ್ತೆ. ಪ್ಲೇಟಲ್ಲಿ ನವಧಾನ್ಯನ ಹಾಕಿಬಿಟ್ಟು ಅದ್ರ ಮೇಲೆ ಅಖಂಡ ಜ್ಯೋತಿನ ಇಟ್ಟು, ಅಖಂಡ ಜ್ಯೋತಿನ ಯಾವ ರೀತಿ ಹಚ್ಚಬೇಕು ಅಂದರೆ, ಒಂದು ಕರ್ಪೂರದಿಂದ ಹಚ್ಚಬೇಕಾಗತ್ತೆ, ಅಥವಾ ಗಂಧಕಡ್ಡಿಯಿಂದ ಈ ಒಂದು ದೀಪನ ಹಚ್ಚಬೇಕಾಗತ್ತೆ. ಒಮ್ಮೆ ನೀವು ಹಚ್ಚಿದ್ರೆ ಆ ಒಂದು ಜ್ಯೋತಿ ಒಂದು ಅಷ್ಟಮಿಯ ತಿಥಿ ಮುಗಿದ ಮೇಲೆ ಆರಬೇಕು. ಅಲ್ಲಿವರೆಗೂ ಕಂಪ್ಲೀಟಾಗಿ ಕಂಟಿನ್ಯೂಸ್ ಆಗಿ ಒಂದು ದೀಪ ಉರಿತಾ ಇರಬೇಕು. ಹಾಗೆ ನೋಡ್ಕೊಳ್ಳೋ ರೀತಿ ನೀವು ಆ ದೀಪನ ರೆಡಿ ಮಾಡಬೇಕು. ಯಾಕಂದರೆ ಅಷ್ಟಮಿಯ ತಿಥಿ ಮುಗಿಯೋವರೆಗೂ ಈ ಒಂದು ಜ್ಯೋತಿ ಹಾರಬಾರ್ದು. ಇದನ್ನು ನೋಡಿಕೊಂಡು ನೀವು ಕೇರ್ಫುಲ್ಲಾಗಿ ಈ ಒಂದು ಜ್ಯೋತಿನ ಹಚ್ಚಿ. ಒಮ್ಮೆ ಅಖಂಡ ಜ್ಯೋತಿನ ಹಚ್ಚಿದ ಮೇಲೆ ಒಂದು ತಾಯಿಯ ವಿಶೇಷವಾದ ಮಂತ್ರ ಇದೆ. ಈ ಒಂದು ಮಂತ್ರನ ನೀವು ಒಂದು 12 ಬಾರಿ ಅಥವಾ ಸಾಧ್ಯ ಆದವರು 108 ಬಾರಿ ಜಪ ಮಾಡಿ. ಖಂಡಿತ ತಾಯಿಯ ಕಂಪ್ಲೀಟ್ ಕೃಪಾ ಕಟಾಕ್ಷ ನಿಮಗೆ ಸಿಗುತ್ತೆ. ಯಾವುದಪ್ಪ ಅಂದರೆ, ಹಚ್ಚಾದ ಮೇಲೆ ನೀವು ಈ ಒಂದು ಮಂತ್ರನ 108 ಬಾರಿ ಜಪ ಮಾಡಿ, ಅಥವಾ 12 ಬಾರಿ ಆದರೂ ಕನಿಷ್ಠ ಪಕ್ಷ ಜಪ ಮಾಡಬೇಕು. ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ. ಈ ಒಂದು ಮಂತ್ರನ ನೀವು 108 ಬಾರಿ ಜಪ ಮಾಡಿ ತಾಯಿಗೆ ಮಹಾಮಂಗಳಾರತಿನ ಬೆಳಗಬೇಕು. ನೀವು ಬೆಳಗ್ಗೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ದೀಪನ ಹಚ್ಚಿರ್ತೀರ, ಪೂಜೆನ ಮಾಡಿರ್ತೀರ, ಆವಾಗ ನಿಮಗೆ ಏನಾದರೂ ನೈವೇದ್ಯನ ಇಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಸಂಜೆ ಒಂದು ಅಷ್ಟಮಿಯ ತಿಥಿ ಮುಗಿಯೋದ್ರೊಳಗಡೆ ನೀವು ಸಂಜೆ ಪೂಜೆ ಸಮಯದಲ್ಲಿ ತಾಯಿಗೆ ಇಷ್ಟವಾದಂಥ ನೈವೇದ್ಯ, ಏನಾದರೂ ಬೆಲ್ಲದನ್ನ ಅಥವಾ ರಸಾಯನ, ಈ ರೀತಿಯಾದ ಒಂದು ಪ್ರಸಾದನ ನೀವು ತಾಯಿಗೆ ಪೂಜೆಗೆ ಇಟ್ಟು ಮಹಾಮಂಗಳಾರತಿನ ಮಾಡಿ ಒಂದು ಪೂಜೆನ ಮುಗಿಸ್ಬೇಕಾಗತ್ತೆ. ಸಾಧ್ಯ ಆದವರು ಈ ಒಂದು ಅಖಂಡ ಜ್ಯೋತಿನ ಹಚ್ಚಿದಾಗಿಂದನೂ ಅಷ್ಟಮಿಯ ತಿಥಿ ಮುಗಿಯೋವರೆಗೂ ಉಪವಾಸ ಇರಬೇಕು. ಈ ಒಂದು ಉಪವಾಸ ಇರೋದ್ರಿಂದ ಒಂದು ಗೃಹಿಣಿ ಆ ಒಂದು ಮನೆಗೆ ಕಂಪ್ಲೀಟಾಗಿ ತಾಯಿಯ ಒಂದು ರಕ್ಷಾ ಕವಚ ಸಿಗುತ್ತೆ. ಸೊ ಇನ್ ಕೇಸ್ ಆರೋಗ್ಯ ಸಮಸ್ಯೆ ಇರೋರು ಉಪವಾಸ ಇರೋಕ್ಕಾಗಲ್ಲ ಅಂದವರು ಅಟ್ಲೀಸ್ಟು ಒಂದು ಹೊತ್ತಾದರೂ ಉಪವಾಸನ ಇದ್ದು ಈ ಒಂದು ಪೂಜೆನ ಮಾಡೋದು ತುಂಬ ವಿಶೇಷ. ಇನ್ನು ಸಂಜೆವರೆಗೂ ಅಂದರೆ ಅಷ್ಟಮಿ ತಿಥಿ ಮುಗಿಯೋವರೆಗೂ ಈ ಒಂದು ಜ್ಯೋತಿ ಉರಿತಾನೆ ಇರಬೇಕು. ಒಮ್ಮೆ ಅಷ್ಟಮಿ ತಿಥಿ ಮುಗಿದ ಮೇಲೆ ಅದು ಎಷ್ಟೊತ್ತವರೆಗೂ ಆದರೂ ಉರಿತಾ ಇರಲಿ. ಆದರೆ ಒಮ್ಮೆ ದೀಪ ಎಲ್ಲ ಹಾರಿದ ಮೇಲೆ ಅಂದರೆ ಬೆಳಗಿನ ಅಂದರೆ ನೆಕ್ಸ್ಟ್ ಡೇ ಈ ಒಂದು ನವಧಾನ್ಯನ ಏನು ಮಾಡಬೇಕು ಅಂದರೆ, ಅದೇ ಪ್ರಕಾರ ನೀವು ಕಾಳುಗಳನ್ನ ಸಪ್ರೇಟಾಗಿ ಕವರ್ಗಳಿಗೆ ಹಾಕ್ಬಿಟ್ಟು ಇದ್ರ ಜೊತೆ ಒಂದು ಬಿಳಿ ಪಂಚೆ ಮತ್ತು ಒಂದು ಬಿಳಿ ಶಲ್ಯ ಮತ್ತು ಎಲಡಿಕೆ, ಅದರಲ್ಲಿ ಕಾಣಿಕೆ, ಒಂದು ತೆಂಗಿನಕಾಯಿ, ಒಂದು ಯಾವುದೇ ರೀತಿಯಾದ ಹಣ್ಣು ಮತ್ತು ಬಾಳೆಹಣ್ಣು, ಈ ಒಂದು ದೀಪಕ್ಕೆ ಬಳಸಿರ್ತೀರಲ್ಲ ನವಧಾನ್ಯಗಳು, ಇಷ್ಟೂ ಒಂದು ತಟ್ಟೆಯಲ್ಲಿ ಇಟ್ಟು ನೀವು ಯಾವುದಾದ್ರು ದೇವಸ್ಥಾನದಲ್ಲಿ ಅರ್ಚಕರಿಗೆ ಕೊಟ್ಟು ನೀವು ಅವರ ಕಾಲು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ
ನಿಮಗೆ ಇರುವಂಥ ಸಮಸ್ಯೆಗಳು ಅಥವಾ ಮನೆಯಲ್ಲಿರುವಂಥ ಸಮಸ್ಯೆಗಳು ಅಥವಾ ಯಾವುದೇ ರೀತಿಯಾದ ಗ್ರಹಗತಿಗಳ ದೋಷಗಳಿದ್ರೂ ನಿವಾರಣೆ ಆಗುತ್ತೆ. ಯಾರಿಗಿದೆ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರಿಗೆ ಆ ಥರ ಸಮಸ್ಯೆಗಳಿದ್ದರೆ ನೀವು ಪೂಜೆ ಮಾಡಿ ಅವ್ರ ಕೈಲಿ ಒಂದು ವಸ್ತುಗಳನ್ನ ದಾನ ಮಾಡಿಸ್ಬೋದು. ಅಥವಾ ನಿಮ್ಮ ಮಗಳು ಮಗ ಅಥವಾ ನಿಮಗೆ ಈ ರೀತಿಯಾದ ಸಮಸ್ಯೆಗಳಿದ್ದರೂ ಅವ್ರ ಕೈಯಿಂದ ಈ ಒಂದು ವಸ್ತುಗಳನ್ನ ದಾನ ಮಾಡಿಸೋದ್ರಿಂದ ಖಂಡಿತ ನಿಮ್ಮ ಒಂದು ಇಷ್ಟಾರ್ಥ ಬೇಗ ಸಿದ್ಧಿ ಆಗುತ್ತೆ ಅಥವಾ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಬೇಗ ನಿವಾರಣೆ ಆಗುತ್ತೆ. ನೋಡಿದ್ರಲ್ಲ, ತುಂಬ ವಿಶೇಷವಾದ ಪೂಜೆ ಇದು. ಇದನ್ನು ಸಾಧ್ಯ ಆದವರು ಈ ಒಂದು ಆಷಾಢ ಮಾಸದ ಶುಕ್ಲ ಪಕ್ಷದ ದುರ್ಗಾಷ್ಟಮಿಯ ದಿನ ಈ ಒಂದು ಪೂಜೆನ ಮಾಡಿ, ಅಥವಾ ಬೇರೆ ದಿನ ಇವನ್ ನಾಳೆ ಆಗಲ್ಲ ಬೇರೆ ಯಾವ ದಿನನಾದ್ರು ಮಾಡೋಕ್ಕೆ ಆಪ್ಷನ್ ಇದೆಯಾ ಅಂತ ಅಂದರೆ ಪ್ರತಿ ತಿಂಗಳಲ್ಲೂ ಅಷ್ಟಮಿ ಬರ್ತಾ ಇರುತ್ತೆ. ಆ ಒಂದು ಅಷ್ಟಮಿಯ ದಿನ ಈ ಒಂದು ಜ್ಯೋತಿನ ಬೆಳಗಿಸಿ ಕೂಡ ನೀವು ನಿಮ್ಮ ಕಷ್ಟಗಳಿಗೆ ನಿವಾರಣೆನ ಮಾಡ್ಕೋಬೋದು. ಸೊ ಇವತ್ತು ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ.